ಅವರು ಶಿಶುಗಳಲ್ಲ ರೀ. ಅವ್ರು ಎಂತೆಂತ ಘಟಾನುಘಟಿ ಟೀಮ್ಗಳ ಮೇಲೆ ಕೂಡ ಫೈಟ್ ಮಾಡಿ ಗೆಲ್ಲುವಷ್ಟು ಸಾಮರ್ಥ್ಯ ಹೊಂದಿದ್ದಾರೆ. ಈ ಇಡೀ ನೇಪಾಳನೇ ನಿನ್ನೆ ವಾಂಖೆಡೆ ಸ್ಟೇಡಿಯಂ ಅಲ್ಲಿ ಇತ್ತು ನೋಡ್ರಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಿನ್ನೆ T20 ವರ್ಲ್ಡ್ ಕಪ್ ಅಲ್ಲಿ 3 ಮ್ಯಾಚ್ಗಳು ನಡೆದ್ವು. ಆ ಮ್ಯಾಚ್ಗಳು ಯಾವ್ಯಾವು, ಆ ಮ್ಯಾಚ್ಗಳ ರಿಸಲ್ಟ್ ಏನಾಯ್ತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಂತ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಓದ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. 4ನೇ ಮ್ಯಾಚ್ ಅಫ್ಘಾನಿಸ್ತಾನ ವರ್ಸಸ್ ನ್ಯೂಜಿಲೆಂಡ್ ಮೇಲೆ ಇತ್ತು. ಎಲ್ಲೆಂದ್ರೆ ಚಿದಂಬರಂ ಸ್ಟೇಡಿಯಂ, ಚೆನ್ನೈಯಲ್ಲಿ. ಅಫ್ಘಾನಿಸ್ತಾನದವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಂಡ್ರು. ಒಂದು ಹಂತದಲ್ಲಿ ಅಫ್ಘಾನಿಸ್ತಾನದವರು 150 ರನ್ ಅಷ್ಟೇ ಹೊಡಿಬೋದು ಅನ್ನೋ ಒಂದು ಎಲ್ಲ ಕ್ಯಾಲ್ಕುಲೇಷನ್ ಇತ್ತು. ಆದ್ರೆ ಅವರು ಲಾಸ್ಟ್ ಅಲ್ಲಿ ಗುಲಾಬುದ್ದೀನ್ ನೈಬ್ ಅವರ ಭರ್ಜರಿ ಬ್ಯಾಟಿಂಗ್ ನಿಂದಾಗಿ 182 ರನ್ ಪೇರಿಸ್ತು. ಅಂದ್ರೆ 182 ರನ್ ಟಾರ್ಗೆಟ್ ನೀಡ್ತು ಅಫ್ಘಾನಿಸ್ತಾನ ನ್ಯೂಜಿಲೆಂಡ್ಗೆ. ಒಂದು ಹಂತದಲ್ಲಿ ನ್ಯೂಜಿಲೆಂಡ್ ಓಪನಿಂಗ್ ಅಲ್ಲೇ 2 ವಿಕೆಟ್ ಕಳ್ಕೊಂಡು ಸಂಕಷ್ಟ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಟಿಮ್ ಶೇಫರ್ಟ್ ಅವರ ಭರ್ಜರಿ ಬ್ಯಾಟಿಂಗ್ ನಿಂದಾಗಿ ಅವರು ಕೊನೆಗೆ 18 ಓವರ್ ಒಳಗಡೆನೆ ಈ ಒಂದು ಗೆಲುವಿನ ಒಂದು ನಗೆ ಬೀರ್ತಾರೆ. ಈ ಮ್ಯಾಚ್ ಸಾಕಾಗಿತ್ತು. ನಾವೆಲ್ಲ ಅಂದ್ಕೊಂಡಿದ್ವಿ ಯಾವಾಗ ನ್ಯೂಜಿಲೆಂಡ್ ಸ್ಟಾರ್ಟಿಂಗ್ ಅಲ್ಲಿ 2 ವಿಕೆಟ್ ಹೋಯ್ತು, ನ್ಯೂಜಿಲೆಂಡ್ ಅವರು ಈ ಬಾರಿ ಈ ಮ್ಯಾಚ್ ಗೆಲ್ಲಲ್ಲ ಅಂತ ನಾವು ಕ್ಯಾಲ್ಕುಲೇಷನ್ ಹಾಕೊಂಡಿದ್ವಿ. ಆದ್ರೆ ನ್ಯೂಜಿಲೆಂಡ್ ಅವರ ಡೆಪ್ತ್ ಬ್ಯಾಟಿಂಗ್ ನಿಂದಾಗಿ ಅವರು ಈ ಒಂದು ಮ್ಯಾಚ್ ನ ಗೆಲ್ಲೋದಿಕ್ಕೆ ಸಾಧ್ಯವಾಯಿತು. ಇದಾದ್ಮೇಲೆ ನೆಕ್ಸ್ಟ್ 5ನೇ ಮ್ಯಾಚ್. ಇದಾದ್ಮೇಲೆ 5ನೇ ಮ್ಯಾಚ್ ಇಂಗ್ಲೆಂಡ್ ವರ್ಸಸ್ ನೇಪಾಳ್. ಎಲ್ರು ಅಂದ್ಕೊಂಡಿದ್ರು ಇಂಗ್ಲೆಂಡ್ಗೆ ನೇಪಾಳ ಸುಲಭ ತುತ್ತಾಗ್ಬಿಡ್ತೈತಿ, ಅವ್ರೇನಂತ ಸ್ಟ್ರಾಂಗ್ ಇಲ್ಲ, ಇಂಗ್ಲೆಂಡ್ ಅವರು ಸಿಕ್ಕಾಪಟ್ಟೆ ಮಾರ್ಜಿನ್ ಅಲ್ಲಿ ವಿನ್ ಆಗ್ತಾರೆ ಅಂತ ಎಲ್ಲಾ ಕ್ಯಾಲ್ಕುಲೇಷನ್ ಹಾಕೊಂಡಿದ್ರು. ಆದ್ರೆ ಒಂದು ಹಂತದಲ್ಲಿ ಇಂಗ್ಲೆಂಡ್ ಅವರಿಗೆ ನೀರು ಬಂದ್ಬಿಟ್ಟಿತ್ತು. ಈ ಒಂದು 5ನೇ ಮ್ಯಾಚ್ ನಡೆದಿದ್ದು ಮುಂಬೈನ ವಾಂಖೆಡೆ ಸ್ಟೇಡಿಯಂ. ಈ ಸ್ಟೇಡಿಯಂ ಎಲ್ರಿಗೂ ಒಂಥರ ಫೇವರೇಟ್ ಸ್ಟೇಡಿಯಂ ಬಿಡ್ರಿ. ಹೋದ್ರೆ ಹೈ ಸ್ಕೋರ್ ಹೋಗುತ್ತೆ, ಹೋಗ್ಲಿಲ್ಲ ಅಂದ್ರೆ ಲೋ ಸ್ಕೋರ್ ಆಗುತ್ತೆ. IPL ಎಲ್ಲ ನೀವು ನೋಡಿರ್ತೀರಾ. ಇದೇ ರೀತಿ ಇಂಗ್ಲೆಂಡ್ ಅವರು ಟಾಸ್ ವಿನ್ ಆಗಿ ಫಸ್ಟ್ ಬ್ಯಾಟಿಂಗ್ ತಗೊಂಡು 184 ರನ್ ಹೊಡೆದ್ಬಿಟ್ಟು 185 ರನ್ ಟಾರ್ಗೆಟ್ ನೀಡ್ತಾರೆ ನೇಪಾಳ್ಗೆ. ನಾವೆಲ್ಲ ಅಂದ್ಕೊಂಡಿದ್ವಿ ನೇಪಾಳದವರು 100-120 ರನ್ನಿಗೆ ಎಲ್ಲ ಆಲ್ ಔಟ್ ಆಗ್ಬೋದು ಅಂತ. ಆದ್ರೆ ನೇಪಾಳದವರು ಏನ್ ಕಡಿಮೆ ಇಲ್ಲ ರೀ. ಮುಂಬೈ ವಾಂಖೆಡೆ ಸ್ಟೇಡಿಯಂ ತುಂಬಾ ಅಂದ್ರೆ ನೇಪಾಳದವರು ಈ ಇಡೀ ನೇಪಾಳನೇ ನಿನ್ನೆ ವಾಂಖೆಡೆ ಸ್ಟೇಡಿಯಂ ಅಲ್ಲಿ ಇತ್ತು ನೋಡ್ರಿ. ಅಷ್ಟು ಒಂದು ಸಪೋರ್ಟ್ ನೇಪಾಳ್ ಟೀಮ್ಗೆ ಇದ್ದಿದ್ದು. ಇಂಗ್ಲೆಂಡ್ ಟೀಮ್ ಕೂಡ ಇರ್ಲಿಲ್ಲ ಅಷ್ಟೊಂದು ಸಪೋರ್ಟ್. ಇಲ್ಲಿ ನೋಡಿ, ಕ್ರಿಕೆಟ್ ನ ಹುಟ್ಟು ಹಾಕಿದ ಇಂಗ್ಲೆಂಡ್ ಅವ್ರಿಗೆ ಬೆವರಿಲ್ಸ್ಬಿಟ್ರು ನೇಪಾಳದವರು. ಇನ್ನೇನು ನಾವೆಲ್ಲ ನೇಪಾಳ್ ಗೆದ್ದೇ ಬಿಡ್ತು ಅನ್ಕೊಂಡಿದ್ವಿ. ಏನ್ರಿ ಲಾಸ್ಟ್ 6 ಬಾಲಿಗೆ 10 ರನ್ ಬೇಕು ಅಷ್ಟೇ. ಏನ್ ಮಾಡ್ತೀರಾ, ಆ ವಿಜಯ ಲಕ್ಷ್ಮಿ ಅನ್ನೋದು ನೇಪಾಳ್ ಅವರಿಗೆ ಒಲ್ದಿರ್ಲಿಲ್ಲ ಕಣ್ರಿ. ಏನಾದ್ರೂ ನಿನ್ನೆ ನೇಪಾಳ್ ಟೀಮು ಇಂಗ್ಲೆಂಡ್ ಮೇಲೆ ಗೆದ್ದಿದ್ರೆ ಅವರು ವರ್ಲ್ಡ್ ಕಪ್ ಗೆದ್ದಷ್ಟೇ ಖುಷಿ ಪಟ್ಟಿರೋರು. ಅಷ್ಟೊಂದು ಕ್ರೌಡ್ ಇತ್ತು ಕಣ್ರಿ. ಇನ್ನು ಮುಂದಿನ ಮ್ಯಾಚ್ಗಳನ್ನ ನೇಪಾಳದವರು ವಾಂಖೆಡೆ ಸ್ಟೇಡಿಯಂ ಅಲ್ಲೇ ಆಡೋದು. ಅವ್ರಿಗೆ ಅದೊಂಥರ ಹೋಮ್ ಗ್ರೌಂಡ್ ಅಂದ್ಕೊಂಡ್ರು ತಪ್ಪಾಗ್ಲಾರ್ದು. ಏನೋ ಎಲ್ರು ಒಂಥರ ಹೆಂಗಿತ್ತಂದ್ರೆ ನೇಪಾಳ್ ಗೆದ್ದೇ ಬಿಡ್ತು ಅನ್ನೋ ಒಂದು ಖುಷಿಯಲ್ಲಿದ್ವಿ. ಆದ್ರೆ ಕೊನೆಗೆ ನೇಪಾಳ್ ಗೆಲ್ಲಿಲ್ಲ. ಆದ್ರೂ ಏನ್ ಕಡಿಮೆ ಇಲ್ಲ ರೀ. ನಾವೇನಂತ ಅಂದ್ರೆ ಕ್ರಿಕೆಟ್ ಶಿಶುಗಳು ಎಂತ ಘಟಾನುಘಟಿ ಟೀಮ್ಗಳ ಮೇಲೆ ಕೂಡ ನಾವು ಫೈಟ್ ಮಾಡ್ದೀವಂತ ತೋರಿಸ್ಕೊಟ್ಟಿದ್ದಾರೆ ಈ ನಮ್ಮ ನೇಪಾಳದವರು. ನಿಜವಾಗ್ಲೂ ನೇಪಾಳ್ ಟೀಮ್ಗೆ ನಾವೆಲ್ಲರೂ ಹ್ಯಾಟ್ಸ್ ಆಫ್ ಹೇಳೋಣ. ಮುಂದಿನ ದಿನಗಳಲ್ಲಿ ಅವರು ಇನ್ನು ಉಳಿದಕ್ಕಂತಹ ಟೀಮ್ಗಳ ಮೇಲೆ ಸಿಕ್ಕಾಪಟ್ಟೆ ಫೈಟ್ ಕೊಡ್ತಾರ ಅಂತ ಇಲ್ಲೇ ಸಾಬೀತ್ ಮಾಡಿಬಿಟ್ರು ನೇಪಾಳದವರು. ನೇಪಾಳದಾಯ್ತು. ಹಾಗೇನೆ 6ನೇ ಮ್ಯಾಚು ಶ್ರೀಲಂಕಾ ವರ್ಸಸ್ ಐರ್ಲೆಂಡ್ ಅವರು ಹೋಗಿ ಕೊಲಂಬೋದಲ್ಲಿ ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತಗೊಂಡ್ರಲ್ರಿ. ಫೀಲ್ಡಿಂಗ್ ತಗೊಂಡ್ರು. ಒಂದು ಹಂತದಲ್ಲಿ ಶ್ರೀಲಂಕಾದವರ 120-130 ಹೊಡಿತಾರೆ ಅನ್ಕೊಂಡಿದ್ವಿ, ಟಾರ್ಗೆಟ್ ನೀಡ್ತಾರೆ ಅನ್ಕೊಂಡಿದ್ವಿ. ಆದ್ರೆ ಕೊನೆಗೆ ಒಳ್ಳೆ ಸ್ಕೋರ್ನ ಹೊಡೆದ್ರು. ಯಾಕಂದ್ರೆ ಕೊಲಂಬೋದಲ್ಲಿ 160-170 ಹೈಯೆಸ್ಟ್ ಸ್ಕೋರ್, ಚೇಜಿಂಗ್ ತುಂಬಾನೇ ಕಷ್ಟ. ಅಂಥದ್ರಲ್ಲಿ
ಐರ್ಲೆಂಡ್ ಅವರು ಹೋಗಿ ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತಗೊಂಡ್ರು. ಕೊನೆಗೆ ಐರ್ಲೆಂಡ್ ಅವರು 143 ರನ್ ಹೊಡೆಯೋದಕ್ಕಷ್ಟೇ ಶಕ್ತವಾಯಿತು. ಟೋಟಲ್ ಆಗಿ ಹೇಳ್ತೀನಿ, ಈ ಬಾರಿಯ T20 ವರ್ಲ್ಡ್ ಕಪ್ ಗೆ ಬಂದಿರತಕ್ಕಂತಹ ಕ್ರಿಕೆಟ್ ಶಿಶುಗಳು, ಅವರು ಶಿಶುಗಳಲ್ಲ ರೀ, ಅವ್ರು ಎಂತೆಂತ ಘಟಾನುಘಟಿ ಟೀಮ್ಗಳ ಮೇಲೆ ಕೂಡ ಫೈಟ್ ಮಾಡಿ ಗೆಲ್ಲುವಷ್ಟು ಸಾಮರ್ಥ್ಯ ಹೊಂದಿದ್ದಾರೆ. ಆಲ್ರೆಡಿ ಅವರೆಲ್ಲ ಸಾಬೀತು ಮಾಡಿದ್ದಾರೆ. ನೆದರ್ಲ್ಯಾಂಡ್ ಅವರು, ನೇಪಾಳದವರು, ಸ್ಕಾಟ್ಲೆಂಡ್ ಅವರು ಎಲ್ಲರೂ ಆಲ್ರೆಡಿ ಸಾಬೀತು ಮಾಡಿದ್ದಾರೆ. ನಾವು ಹೇಗೆ ಆಡ್ತೀವಿ ಅಂತ ಸಾಬೀತು ಮಾಡಿದ್ದಾರೆ. ಈಗ ಬಂದಿರತಕ್ಕಂತಹ ಎಲ್ಲ ಕ್ರಿಕೆಟ್ ಶಿಶುಗಳ ಟೀಮ್ಗಳು ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿ ಸೆಮಿಫೈನಲ್ಗೆ ಬರಲಿ ಅಂತ ನಾವು ಕೇಳ್ಕೊಂತೀವಿ. ಇಷ್ಟು ಹೇಳ್ತಾ ಇವತ್ತಿನ ನನ್ನ ಒಂದು ರಿವ್ಯೂ ಮುಗಿಸ್ತೀನಿ. ನನ್ನ ರಿವ್ಯೂ ಹೇಗೆ ಬರುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.